Kudla is our city. Kudladakulu is our emotion. ಈ ಒಂದು ಚಳವಳಿ ಕೇವಲ ಸೌಜನ್ಯನ ಪ್ರಕರಣದ ವಿಷಯದಲ್ಲಿ ಮಾತ್ರ ಅಲ್ಲ ಹುಟ್ಟಿರೋ, ಅಥವಾ ಈಗ SIT ತನಿಖೆ ಅನ್ನೋದು ಕೇವಲ ಆ ಬುರುಡೆ ಅಂದರೆ ಚಿನ್ನಯ್ಯ ಏನು ಬುರುಡೆ ಇಟ್ಟದನ್ನ ನಾನು ತೋರಿಸಿಕೊಡುತ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ SITಗೆ ಕೊಟ್ಟಂತ ವಿಚಾರಣದ ಮಾತ್ರ ಆ ಒಂದು ದಾಟಿಯಲ್ಲಿ ನೋಡಿದರೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಇದರ ಹಿಂದೆ 1970ರಿಂದಲೂ ಕೂಡ 70ರ ದಶಕದಿಂದಲೂ ಕೂಡ ಅಲ್ಲಿನ ಧರ್ಮಸ್ಥಳದ ಭೂಮಾಫಿಯಾದ ವಿರುದ್ಧ, ಭೂ ಕಬಳಿಕೆಯ ವಿರುದ್ಧ, ಅಥವಾ ಅಲ್ಲಿಯ ಏನು ದೌರ್ಜನ್ಯ ದಬ್ಬಾಳಿಕೆ, ಈ ಫ್ಯೂಡಲ್ ದಬ್ಬಾಳಿಕೆ ಏನಿದೆ ಅದರ ವಿರುದ್ಧ ಒಂದು ನಿರಂತರವಾದ ಚಳವಳಿ ನಡ್ಕೊಂಡು ಬಂದಿದೆ. ಆ ಚಳವಳಿ ಇವತ್ತಿಗೂ ಕೂಡ ಜೀವಂತ ಇಟ್ಕೊಂಡಿರೋದು ಎಡಪಂಥೀಯ ಸಂಘಟನೆ, ಪ್ರಗತಿಪರ ಸಂಘಟನೆ ಈ ರೀತಿಯ ಸೌಹಾರ್ದ ಚಳವಳಿಯನ್ನ ಕಟ್ಟುವಂತ ಮನಸ್ಸುಗಳು ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆ ರೀತಿಯ ಚಳವಳಿಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಾಗುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇಲ್ಲಿ ಬಂದಿದ್ದೀನಿ. ಅಲ್ಲಿ ಸುಮಾರು ಒಂದು 18 ಕಡೆಗಳಲ್ಲಿ ಕಾರ್ಯಕ್ರಮ ಇದೆ. ಪೊಲೀಸರು ಮೇಲಿಂದ ಮೇಲೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಬಹಿರಂಗ ಆಗಿರೋದ್ರಿಂದ ಅನುಮತಿ ಪಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಈ ಒಂದು ಒಟ್ಟು ಪ್ರಕರಣವನ್ನು ನಮ್ಮ ಈ ಬೆಳವಣಿಗೆ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜಲಾಗ್ರಹ ದಿನ ಅದನ್ನು ದಿಕ್ಕು ತಪ್ಪಿಸಲಿಕ್ಕೆ ಮತ್ತು ಅದನ್ನು ಬೆದರಿಸುವ ರೀತಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗದ ರೀತಿಯಲ್ಲಿ ಇದಕ್ಕೆ ಸ್ಟೇ ಆರ್ಡರ್ ಇದೆ ಅನ್ನೋ ರೀತಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಆ ರೀತಿಯ ಒಂದು ಹೇಳಿಕೆಗಳನ್ನ ಕೊಟ್ಟು ಹೋರಾಟ ನಿರತರನ್ನ ಬೆದರಿಸುವ ಕೆಲಸಗಳನ್ನ ಮಾಡಿದ್ದಾರೆ. ಆದರೆ ಆ ಬೆದರಿಕೆಗಳನ್ನ ಒಡ್ಡು ಬೆದರಿಕೆಯನ್ನ ಎಲ್ಲವನ್ನು ಮೀರಿ ಕೂಡ ಇವತ್ತು ದೊಡ್ಡ ರೀತಿಯಲ್ಲಿ ಚಳವಳಿ ಆಗಿದೆ. ನವೀನ್ ನಿಜ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭದಲ್ಲಿ ಬೆಳ್ತಂಗಡಿಯಲ್ಲಿ ಆದ ಕಾರ್ಯಕ್ರಮದಲ್ಲಿ ಮಾತಾಡುತ್ತಾ ಈಗ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 1970ರ ನಂತರ ಅಲ್ಲಿ ಪದ್ಮಲತಾ ಪ್ರಕರಣ ಆಗಬಹುದು, ಅಥವಾ ವೇದವಲ್ಲಿ ಪ್ರಕರಣ ಆಗಿರ್ಬೋದು, ಅಥವಾ ಈಗ ಐವದನ ಸರ್ ಹೇಳಿದ ಬಹುತೇಕ ಪ್ರಕರಣ ಏನಿದೆ ಅದೆಲ್ಲವೂ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಇವತ್ತು ಆ ಸಮಗ್ರವಾದ ತನಿಖೆಯನ್ನು ಆಗಬೇಕು. ಸೌಜನ್ಯ 2012ರಲ್ಲಿ ಈ ಒಂದು ಪ್ರಕರಣ ಆಗುವಂತ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಚಳವಳಿಯಲ್ಲಿದ್ದೆ. ವಿದ್ಯಾರ್ಥಿ ಚಳವಳಿಯ ನಾಯಕತ್ತಿರುವಾಗ ದೊಡ್ಡ ರೀತಿಯಲ್ಲಿ ಸೌಜನ್ಯನ ಪ್ರಕರಣ ಆದಾಗ ಅಲ್ಲಿ ದೊಡ್ಡ ರೀತಿಯಲ್ಲಿ 1000ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ಬೀದಿಗೆ ಬಂದಿತ್ತು ಅದೇ ದಿನ. ಆದರೆ ಇವತ್ತು ಸೌಜನ್ಯನ ಒಂದು ಕೂಗಿಗೆ ಅಥವಾ ಅಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವಿಗೆ ದೊಡ್ಡ ರೀತಿಯಲ್ಲಿ ಸ್ವರ ಇಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮೊಳಗ್ತಾ ಇದೆ. ಆವಾಗ ಎಲ್ಲರೂ ಕೂಡ ನಾವು ಷಡ್ಯಂತ್ರ ಹುಡ್ತಾ ಇದ್ದೀವಿ, ಒಂದು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದೀವಿ, ಅಲ್ಲಿ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ರೀತಿ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆದರೆ ನಿಜವಾಗಿ ನಾವು ಒತ್ತಾಯ ಮಾಡ್ತಾ ಇರೋದೇನು, ಅಲ್ಲಿ ಸೌಜನ್ಯ ಪ್ರಕರಣವನ್ನ ಹಿಡಿದು ಆ ನಂತರ ಅಲ್ಲಿ ನಡೆದಿರತಕ್ಕಂಥ ಎಲ್ಲ ಏನಿದೆ ಅಸಹಜ ಸಾವಿದೆ, ಸಾವು ನೋವಿದೆ, ಅದೆಲ್ಲವನ್ನು ಕೂಡ ತನಿಖೆ ಮಾಡಬೇಕು ಅಂತ. ಎಲ್ಲದರಲ್ಲೂ ಕೂಡ ಈಗ ನೋಡುವಾಗ ಬಹುತೇಕ ಅನುಮಾನಗಳು ಕಾಡ್ತಾ ಇದೆ. ನೋಡಿ, ಶರಾವತಿ ಅನ್ನೋ ಲಾಡ್ಜ್ ಅಲ್ಲಿ ಒಂದು ಹೆಣ್ಮಗಳ ಶವ ಪತ್ತೆ ಆಗುತ್ತೆ. ಆ ಶವವನ್ನ ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆ ನಂತರದಲ್ಲಿ ಅದು ಅಸಹಜ ಸಾವು ಮತ್ತು ಅದಕ್ಕೆ ಪತ್ತೆಯಾಗ ಅವರು ಯಾರು ಇಲ್ಲ, ವಾರಸುದಾರರು ಇಲ್ಲದ ಒಂದು ಶವ ಅನ್ನೋ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಅದನ್ನ ದಹನ ಮಾಡ್ತಾರೆ. ಆದ್ರೆ ಒಂದು ಲಾಡ್ಜಲ್ಲಿ ಒಬ್ಬಳು ಯಾರಾದ್ರೂ ಒಂದು ರೂಮ್ ಪಡೆಯುವಾಗ ಎಲ್ಲ ರೀತಿಯ ಒಂದು ದಾಖಲೆಯನ್ನು ಪಡೆಯುತ್ತಾರೆ. ಆದ್ರೆ ಇಲ್ಲಿ ಅನುಮಾನ ಏನ್ ಕಾಡುತ್ತೆ ಅಂತಂದ್ರೆ ಅದು ಅವರು ಯಾರು ಇಲ್ಲ, ಅವರಿಗೆ ಆ ರೀತಿಯೊಂದು ರೀತಿಯಲ್ಲಿ ಅವರನ್ನ ದಹಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತು ಒಂದು ಸಣ್ಣ ಮಗು, ಸಣ್ಣ ಪ್ರಾಯದ 14-15 ವರ್ಷದ ಪ್ರಾಯದ ಒಂದು ಹೆಣ್ಣು ಮಗು ಸ್ನಾನಘಟ್ಟದಲ್ಲಿ ಪತ್ತೆ ಆಗುತ್ತೆ. ಆ ಒಂದು ಶವವನ್ನು ಕೂಡ ಇವರು ಕೂಡಲೇ ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತು ಪೊಲೀಸ್ನವರು ಮಾಡುವಾಗ FIR ಅದನ್ನ ದಹಿಸಬೇಕು ಅಂತ ಬ್ರಾಕೆಟ್ ಅಲ್ಲಿ ದಫನ ಮಾಡುವಾಗ ದಹಿಸಬೇಕು ಅಂತ. ಅಂದ್ರೆ ಈ ರೀತಿ ಒಂದು ಇದೆಲ್ಲವೂ ಕೂಡ ಅನುಮಾನವನ್ನ ಕಾಡ್ತದೆ. ಈಗ ಚಿನ್ನಯ್ಯ ಅಥವಾ ಸುಜಾತ ಭಟ್ ಅನ್ನೋ ಎಲ್ಲ ನೋಡಿ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಇದು ಒಂದು ಸುಳ್ಳು ಹೇಳ್ತಾ ಇದ್ದಾರೆ, ಅಷ್ಟಕ್ಕೆ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಮತ್ತೆ ನಾವೆಲ್ಲರೂ ಕೂಡ ಸಮಾನ ಮನಸ್ಕರು. ಚಿನ್ನಯ್ಯನ ಕಾಲದಲ್ಲಿ ಅಥವಾ ಚಿನ್ನಯ್ಯ ಕೊಟ್ಟ ದೂರಿನ ಆಧಾರದಲ್ಲಿ ನಾವು ಇದು SIT ತನಿಖೆ ಆಗಬೇಕು ಅಂತ ಕೇಳಿಲ್ಲ, ಅಥವಾ ಸುಜಾತ ಭಟ್ ಯಾರೋ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಆ ರೀತಿಯಲ್ಲಿ ನಾವು ಕೇಳಿಲ್ಲ. ನಾವು ಕಳೆದ ಹಲವಾರು ವರ್ಷದಿಂದ 1970ರಿಂದನೇ ಆ ನಂತರ ಪ್ರಕರಣ ಆಗಿರ್ಬೋದು, ಪದ್ಮಲತಾ ಅಂದ್ರೆ ಆಗಿನ ಬಲಾಢ್ಯರ ಫ್ಯೂಡಲ್ ವ್ಯವಸ್ಥೆಯ ವಿರುದ್ಧ ದೇವಾನಂದರು, ಕಮ್ಯುನಿಸ್ಟ್ ನಾಯಕರು ದೇವಾನಂದರು ಅವತ್ತಿನ ಫ್ಯೂಡಲ್ ವ್ಯವಸ್ಥೆಯನ್ನು ಮುರಿದು ಅಲ್ಲಿ
ಅವರದೇ ಕಾನೂನು ಅನ್ನುವ ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಅವರ ಮಗಳನ್ನ 1 ತಿಂಗಳಕ್ಕಿಂತಲೂ ಜಾಸ್ತಿ ಅತ್ಯಾಚಾರ ಮಾಡಿ ಕೂಡಿಟ್ಟು ಆನಂತರ ನೆರೆಯ ಹೊಳೆಗೆ ಬಿಸಾಕಿರೋದು, ಇದೆಲ್ಲವೂ ಕೂಡ ನೋಡುವಾಗ ಆ ಪ್ರಕರಣವನ್ನು ಕೂಡ ಸಮಗ್ರವಾದ ತನಿಖೆ ಮಾಡಬೇಕು. ಆನೆ ಮಾವುತ ಪ್ರಕರಣವನ್ನ ತನಿಖೆ ಮಾಡಬೇಕು, ವೇದವಲ್ಲಿ ಪ್ರಕರಣವನ್ನ ತನಿಖೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಈಗ ಭೂ ಹಗರಣ ಅನ್ನೋದು ಬಹುದೊಡ್ಡ, ಈಗ ಅಶೋಕ ನಗರ ಏನಿದೆ ಅದರಲ್ಲಿ 138ರಷ್ಟು ದಲಿತ ಮನೆಗಳಿದೆ, ದಲಿತ ಕುಟುಂಬ ಇದೆ. ಅವರನ್ನ ಅಲ್ಲಿ ಕೆಲಸಕ್ಕೆ ದುಡಿಸ್ತಾ ಇದ್ದಾರೆ. ಆದ್ರೆ ಅವರ ಭೂಮಿಯ ಹಕ್ಕನ್ನ ಇವರು ಕಸಿದಿದ್ದಾರೆ. ಅಲ್ಲಿ DC ಮಣ್ಣಾ ಲ್ಯಾಂಡ್ ಅನ್ನು ಕೂಡ ಇವತ್ತು ಇವರ ಟ್ರಸ್ಟಿಗೆ ಬರೆದಿಟ್ಟಿದ್ದಾರೆ. ಇವರ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ. ಈ ರೀತಿ ಭೂ ಕಬಳಿಕೆ ದೊಡ್ಡ ರೀತಿಯಲ್ಲಿದೆ. ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಏನು ಮೈಕ್ರೋ ಫೈನಾನ್ಸ್ ಅಲ್ಲಿ ಬಡ್ಡಿ ವಸೂಲಿ ಮಾಡುವಂತಹ ಒಂದು ಈ ರೀತಿಯ ದಂಧೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಕೇವಲ ಸೌಜನ್ಯ ಅಥವಾ ಅಲ್ಲಿ ಬುರುಡೆಯ ಪ್ರಶ್ನೆಗಳು ಮಾತ್ರ ಅಲ್ಲ, ಅಲ್ಲಿ ನಡೆತಕ್ಕಂಥ ಎಲ್ಲ ಏನಿದೆ ಅಸಹಜವಾದಂಥ ಸಾವಿರ್ಬೋದು ಅಥವಾ ಭೂ ಕಬಳಿಕೆ ಇರ್ಬೋದು, ಮೈಕ್ರೋ ಫೈನಾನ್ಸ್ನ ದುಡ್ಡಿನ ಅವ್ಯವಹಾರ ಆಗಿರ್ಬೋದು, ಎಲ್ಲವನ್ನ ನಿಟ್ಟಿನಲ್ಲಿ ಒಂದು ಸಮಗ್ರವಾದ ತನಿಖೆ ಮಾಡಬೇಕು. ಆ ನಿಟ್ಟಿನ ತನಿಖೆಗೆ ನಾವೆಲ್ಲರೂ ಕೂಡ ಸೌಹಾರ್ದ ಬಯಸುವ ಮನಸ್ಸುಗಳು ಈ ರಾಜ್ಯದಲ್ಲಿ ಈ ರೀತಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯನ್ನು ಕಟ್ಟುತ್ತಾ ಆ ನಿಟ್ಟಿನಲ್ಲಿ ಈ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಕುಂದಾಪುರಕ್ಕೆ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಬರಲಿಕ್ಕೆ ನನಗಿತ್ತು. ಹಾಗಾಗಿ ಇಲ್ಲೊಂದು ಪ್ರೋಗ್ರಾಮ್ ಇದೆ ಅನ್ನೋದನ್ನು ನಾನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಕಂಡೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಒತ್ತಡದ ಕೆಲಸದ ನಡುವೆ ಕೂಡ ಬಂದು ಭಾಗವಹಿಸುವುದು ಬಹಳ ಮುಖ್ಯ ಮತ್ತು ಅನಿವಾರ್ಯತೆ ಅನ್ನೋದನ್ನು ಕಂಡುಕೊಂಡು ನಾನು ಈ ಒಂದು ಸಭೆಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಗುರುತಿಸಿದ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಕೊಂಡೆಗೊಳ್ತೇನೆ. ಕುಡ್ಲದಕಲು ಈಸ್ ಅ ಇಮೋಷನ್. ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್. ಕುಡ್ಲ ದಕಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಪುನ ಮರೆಪೊಚ್ಚಿ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಥ್ಯಾಂಕ್ ಯು. ಕುಡ್ಲದಕಲು ಈಸ್ ಅ ಇಮೋಷನ್.